ಇದೇ ಬಿ ಜೆ ಪಿ ಸರ್ಕಾರ ಇಲ್ಲ ಅಂದಿದ್ರೆ, ಬರಲಿಲ್ಲ ಅಂದಿದ್ರೆ, ಕಾಂಗ್ರೆಸ್ ಅವರೇ ಇದ್ದರೆ ಅವನಿತ್ತ ಗಂಡಸು ಅಲ್ಲ ಹೆಂಗಸು ಅಲ್ಲ ರಾಜೀವ್ ಗಾಂಧಿ, ಇವನು ರಾಹುಲ್ ಗಾಂಧಿ ಇದ್ದಿದ್ರೆ ಇಷ್ಟೊತ್ತಿಗೆ ಚೈನಾದವ್ರಿಗೆ ಮಾರ್ಬಿಡ್ತಾಯಿದ್ರು ನಮ್ಮ ದೇಶನ. ನನ್ನ ನಂಬಿಕೆ. ಬಿಡು, ಇನ್ನು ಯಾವ್ದಾದ್ರು ಧರ್ಮಕ್ಕೆ ಹೋಗೋ. ಇದನ್ನು ಯಾವಾಗ ಹೇಳಿದೆ, ನಮ್ಮ ಹಿಂದೂ ಧರ್ಮ ಉಳಿಯೋದು ಮುಂದೆ ಬೆಳೆಯೋದು ಬದುಕೋದು ಒಂದೇ ದಾರಿ. ಏನಂದರೆ ಅದು ಯಾರನ್ನೂ ಯಾವತ್ತೂ ಕಟ್ಟಬಲ್ಮೆ ಮಾಡಿಲ್ಲ. ನಿನಗೆ ಚರ್ಚ್ಗೆ ಹೋಗಬೇಡ ಅಂತ ಹೇಳಿದ್ಯಾ, ಮಸೀದಿಗೆ ಹೋಗಬೇಡ ಅಂತ ಹೇಳಿದ್ಯಾ ಯಾರನ್ನಾದ್ರು ಬಂದನ್ನ? ನನ್ನ ಜೊತೆ ಬರ್ತಿರೋ ಸ್ನೇಹಿತ ಅಲ್ಲಿ ಹೋಗಿ ಕೈ ಮುಗಿದ್ಬಿಟ್ಟು ಬರ್ತಾನೆ, ನಾನು ನಕ್ಕೊಂಡು ಜೊತೆಲಿ ಕೈ ಮುಕ್ಕೊಂಬರ್ತೀನಿ. ಹಿಂದೂ ಸಂಸ್ಕೃತಿಯ ಆಳ ಇರೋದೇ ಇದರಿಂದ. ಕಾಂಗ್ರೆಸ್ ಸರ್ಕಾರನೇ ಚೈನಾದವ್ರ ಜೊತೆ ಕಮಿಟ್ ಆಗಿದೆ. ಇನ್ನು ನಮ್ಮನ್ನು ಹೆಂಗೆ ನಮಗೇನು ಸಹಕಾರ ಮಾಡಿಸ್ತಾರೆ, ಉಳಿಸ್ತಾರೆ? ದೇಶ ಹೆಂಗೆ ಉಳಿಯುತ್ತೆ? ದೇಶ ಉಳಿದ್ರೆ ತಾನೇ ನಾವು ಉಳಿಯೋದು. ಹಾಂ, ನಮ್ಮ ಸಂಸ್ಕೃತಿ ಹೆಂಗೆ ಉಳಿಯುತ್ತದೆ? ಆ ಸ್ಥಾನಕ್ಕೆ ನೀನು ಏರಬೇಕಂದ್ರೆ ಅದು ಹಿಂಗೆ ಆ ಯೋಗ್ಯತೆ ಅರ್ಹತೆ ಇರಬೇಕು. ಈಗಿನ ರಾಜಕಾರಣಿಗಳೆಲ್ಲ ನಾಯಿನ ತಗೊಂಡೋಗಿ ಸಿಂಹಾಸನದ ಮೇಲೆ ಕೂಡಿಸ್ತಾರೆ. ರಾಜಕೀಯದ ಬಗ್ಗೆ ಅಸಹ್ಯ ಅನಿಸುತ್ತೆ. ರಾಜಕೀಯ ಅಂದರೆ ಅಸಹ್ಯ. ನಮ್ಮ ದೇಶ ಉದ್ಧಾರ ಆಗಬೇಕಂದ್ರೆ ವಿಧಾನಸೌಧಕ್ಕೆ ಇವರೆಲ್ಲರೂ ಒಂದ್ಸಲಿ ಮೊದಲನೇ ದಿವಸ ಪ್ರಮಾಣ ವಚನ ಸ್ವೀಕರಿಸೋಕೆ ಹೋಗ್ತಾರಲ್ಲ, ಅವತ್ತು ಪಾಯ್ಸನಸ್ ಬಾಂಬ್ ಹಾಕ್ಬಿಟ್ರೆ ಒಂದು 10 ವರ್ಷ ನೆಮ್ಮದಿಯಾಗಿರುತ್ತೆ ಪ್ರಪಂಚ. ರಾಜಕಾರಣಿಗಳು, IAS ಆಫೀಸರ್ಸು, ಈ ಟ್ರಾನ್ಸಾಕ್ಷನ್ ಟಾನ್ಗಳವೆಲ್ಲ ಇವರಿಷ್ಟು ಜನ ಹೋದರೆ ನಮ್ಮ ದೇಶ ಇನ್ನಷ್ಟು ದಿವಸ ನೆಮ್ಮದಿಯಾಗಿ ಪ್ರಾಮಾಣಿಕವಾಗಿರುತ್ತೆ. ಪ್ರಾಮಾಣಿಕತೆ ಇಲ್ಲ, ಡಿಕ್ಷನರಿಯಿಂದನೂ ತೆಗೆದುಹಾಕ್ಬಿಟ್ಟಿದ್ದಾರೆ. ಆತ್ಮಸಾಕ್ಷಿ ಇಲ್ಲ, ನೈತಿಕತೆ ಇಲ್ಲ. ಯಾವ ರಾಜಕಾರಣಿಲೂ ಇಲ್ಲ. ನಾನು ಪಕ್ಷಾತೀತವಾಗಿ ಹೇಳ್ತಾ ಇರೋದು. ಹಾಂ, ನಮ್ಮ ದೇಶ ಉಳ್ಕೊಳ್ಳಿ ಅಂತ ಮಾಡ್ತಿರೋರು ಯಾರಾದರೂ ಇದ್ದಾರಾ? BJP ಪಾಜೆಪಿ ಏನು ಬೇಡಿ, ಈಗ ಮಾಡ್ತಿರೋದು ಇದೇ. BJP ಸರ್ಕಾರ ಇಲ್ಲ ಅಂದಿದ್ರೆ, ಬರಲಿಲ್ಲ ಅಂದಿದ್ರೆ, ಕಾಂಗ್ರೆಸ್ ಅವರೇ ಇದ್ದರೆ ಅವನಿತ್ತ ಗಂಡಸು ಅಲ್ಲ ಹೆಂಗಸು ಅಲ್ಲ ರಾಜೀವ್ ಗಾಂಧಿ, ಇವನು ರಾಹುಲ್ ಗಾಂಧಿ ಇದ್ದಿದ್ರೆ ಇಷ್ಟೊತ್ತಿಗೆ ಚೈನಾದವ್ರಿಗೆ ಮಾರ್ಬಿಡ್ತಾಯಿದ್ರು ನಮ್ಮ ದೇಶನ. ನನ್ನ ನಂಬಿಕೆ. ಹಾಂ, ಅವರು ಕಮಿಷನ್ ತಗೋತಾರೆ. ಡೀಲಿಂಗ್ ಇದೆ, ಕಮಿಷನ್ ತಗೋತಾ ಇದ್ದಾರೆ. ನಾವು ಓದಿರೋದು ಎಲ್ಲರೂ ಅಷ್ಟೇ, ಓದ್ಕೊಂಡೇ ತಾನೇ ತಿಳ್ಕೊಂಡಿರೋದು. ಯಾವುದೋ ಒಂದು ಪತ್ರಿಕೆ, ಯಾವುದೋ ಒಂದು ಮಾಧ್ಯಮದ ಮೂಲಕ ನಮಗೆ ತಿಳಿದ್ಬೇಕು. ಅವರು ಕಾಂಗ್ರೆಸ್ ಸರ್ಕಾರನೇ ಚೈನಾದವ್ರ ಜೊತೆ ಕಮಿಟ್ ಆಗಿದೆ. ಇನ್ನು ನಮ್ಮನ್ನು ಹೆಂಗೆ ನಮಗೇನು ಸಹಕಾರ ಮಾಡಿಸ್ತಾರೆ, ಉಳಿಸ್ತಾರೆ? ದೇಶ ಹೆಂಗೆ ಉಳಿಯುತ್ತೆ? ದೇಶ ಉಳಿದ್ರೆ ತಾನೇ ನಾವು ಉಳಿಯೋದು. ಹಾಂ, ನಮ್ಮ ಸಂಸ್ಕೃತಿ ಹೆಂಗೆ ಉಳಿಯುತ್ತದೆ? ಸಂಸ್ಕೃತಿನ ವಿರೋಧಿಸೋ ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ಇಲ್ಲಿ ಹೇಳೋದೇನೆಂದರೆ, ದಯಮಾಡಿ ನೀವು ನಮ್ಮ ಸನಾತನ ಧರ್ಮದಿಂದ ನೀವು ಆಚೆ ಹೋಗಿ, ಎಲ್ಲಾದರೂ ಹೋಗಿ ಆಚೆ ನಿಂತ್ಕೊಂಡು ಹೇಳಿ, ನನಗೆ ಅಪನಂಬಿಕೆ ಇತ್ತು, ನಾನು ಬಿಟ್ಟೋದೆ ಅಂತ. ಹಾಂ, ಆ ವಾರಗಳೆಲ್ಲ ನಾನು ಕ್ರಿಶ್ಚಿಯಾನಿಟಿ ಫಾಲೋ ಮಾಡೋದು. ಇಲ್ಲಿ ಬಂದು ಏನಪ್ಪ, ಸಾರ್ವಜನಿಕವಾಗಿ ಇರೋದು ಜಾತಿಯಿಂದ ಬರೋ ಎಲ್ಲ ಪ್ರಯೋಜನಗಳು ನಾನು ಹಿಂದೂ ಅಂತ ಹೇಳ್ಕೊಳ್ಳೋದು. ಪತ್ರದಲ್ಲಿ ಯಾಕೆ ಹಿಂದೂ ಅಂತ ಹೇಳ್ಕೊತೀನಿ? ನಿಂಗೆ ಆತ್ಮಸಾಕ್ಷಿ ಇಲ್ವಾ? ಬಿಡು, ಇನ್ನು ಯಾವ್ದಾದ್ರು ಧರ್ಮಕ್ಕೆ ಹೋಗೋ. ಇದನ್ನು ಯಾವಾಗ ಹೇಳಿದೆ, ನಮ್ಮ ಹಿಂದೂ ಧರ್ಮ ಉಳಿಯೋದು ಮುಂದೆ ಬೆಳೆಯೋದು ಬದುಕೋದು ಒಂದೇ ದಾರಿ. ಏನಂದರೆ ಅದು ಯಾರನ್ನೂ ಯಾವತ್ತೂ ಕಟ್ಟಬಲ್ಮೆ ಮಾಡಿಲ್ಲ. ನಿನಗೆ ಚರ್ಚ್ಗೆ ಹೋಗಬೇಡ ಅಂತ ಹೇಳಿದ್ಯಾ, ಮಸೀದಿಗೆ ಹೋಗಬೇಡ ಅಂತ ಹೇಳಿದ್ಯಾ ಯಾರನ್ನಾದ್ರು ಬಂದನ್ನ? ನನ್ನ ಜೊತೆ ಬರ್ತಿರೋ ಸ್ನೇಹಿತ ಅಲ್ಲಿ ಹೋಗಿ ಕೈ ಮುಗಿದ್ಬಿಟ್ಟು ಬರ್ತಾನೆ, ನಾನು ನಕ್ಕೊಂಡು ಜೊತೆಲಿ ಕೈ ಮುಕ್ಕೊಂಬರ್ತೀನಿ. ಹಿಂದೂ ಸಂಸ್ಕೃತಿಯ ಆಳ ಇರೋದೇ ಇದರಿಂದ. ಹಿಂದೂ ಸಂಸ್ಕೃತಿ ಬದುಕಿರೋದೇ ಇದರಿಂದ. ಯಾಕೆ ಅಂದರೆ ಅದು ಯಾವತ್ತೂ ಯಾರನ್ನೂ ಬಲವಂತವಾಗಿ ಕಟ್ಟಾಕ್ಕೊಂಡಿಲ್ಲ, ಹಗ್ಗಾಕಿ ಚೈನಾಕಿ. ಹಿಂದೂ ಸಂಸ್ಕೃತಿ ಬೆಳೆದು ಬಂದಿರೋದೆ. ಇವೆಲ್ಲ ಹುಟ್ಟಿದ್ದು ಯಾವಾಗ ಹುಟ್ಟಿದ್ದು? ನಮ್ಮ ಹಿಂದೂ ಸಂಸ್ಕೃತಿ ಮುಂದೆ 10 ಜನ್ಮ ಆದಮೇಲೆ ಹುಟ್ಟಿರೋ ಮಗು ಇದು ಯಾವುದೋ ಕ್ರಿಶ್ಚಿಯನ್ ಸಂಸ್ಕೃತಿ. ಅವ್ರದ್ದು 10 ಜನ್ಮ ಆದಮೇಲೆ ಹುಟ್ಟಿರೋದು ಈ ಮಸೀದಿ ಇವರು ಮುಸ್ಲಿಮ್ಸು ಸಂಸ್ಕೃತಿ. ಅದಕ್ಕೆ ಮೊದಲೇ ಎಲ್ಲಿತ್ತು? ನನ್ನ ಫಾಲೋ ಮಾಡು, ನಂಬೇಡ ಅಂತಿಲ್ಲ. ನನ್ನನ್ನು ಯಾಕೆ ವಿಚಾರಿಸ್ತೀಯ, ನನ್ನನ್ನು ಯಾಕೆ ಅಂತೀಯ? ಪ್ರತಿಯೊಂದು ಸಂಸ್ಕೃತಿಯೊಳಗೆ ಅರಿವು ಎಲ್ಲ ಬೆಳೆದು ಬಂದಿದ್ದೆ ಇವರಿಂದ. ಶಂಕರಾಚಾರ್ಯರು ಬರದೇ ಇದ್ದಿದ್ರೆ ನೀನು ಹಿಂದೂ ಸಂಸ್ಕೃತಿನೂ ಮುಳುಗೋಗ್ತಾ ಇತ್ತು. ಒಪ್ತಾರಾ? ಹಿಂದೂಗಳು ಇಲ್ಲಿರೋರು ಕೋಟ್ಯಾಂತರ ಜನ, ಒಂದು 80 ಕೋಟಿ ಜನ ಇದ್ದಾರೆ. ಅದರಲ್ಲಿ 60 ಕೋಟಿ ಜನ ಒಪ್ಪಲ್ಲ. ಶಂಕರಾಚಾರ್ಯರು ಬಂದು ಅಷ್ಟೊತ್ತಿಗೆ ಅನಾಚಾರ, ಅತ್ಯಾಚಾರ ಎಲ್ಲ ನಡೀತಾ ಇತ್ತು. ಎಲ್ಲವನ್ನೂ ಇದು ಏನಪ್ಪ ಸಂಸ್ಥಾನಗಳು, ಯಾವುದು ಮಠಗಳು ಇವನ್ನ ಬಂದು ಇದನ್ನು ಹುಟ್ಟಾಕಿದವರು ಶಂಕರಾಚಾರ್ಯರು. ನಾವು ನಮ್ಮ ದೇವರುಗಳ ಜೊತೆ ಶಂಕರಾಚಾರ್ಯರದ್ದು ಒಂದು ಫೋಟೋ ಇಟ್ಕೊಂಡು ಕೈ ಮುಗಿಬೇಕು.
ಕರ್ನಾಟಕದವರು ನಮ್ಮ ದೇವರುಗಳ ಜೊತೆ ಕೃಷ್ಣರಾಜ ಒಡೆಯರು ಇವರು ಜಯಚಾಮರಾಜ ಒಡೆಯರ್ ತಂದೆ ಹೆಸರು ಕೃಷ್ಣರಾಜೇಂದ್ರ ಸ್ವಾಮಿ ಇವರು ಒಡೆಯರ್ ತಾನೆ. ಅವ್ರ ಫೋಟೋ ಇಟ್ಕೊಂಡು ನಾವು ಅನ್ನ ತಿನ್ನಬೇಕು ನೆನೆಸ್ಕೋತಿದ್ವಿ ಯಾವತ್ತಾದರೂ? ಅವರ ಮನೆಯ ರಾಣಿ ಆಸ್ಥಾನದ ಅಷ್ಟು ಒಡವೆಗಳನ್ನ ತಗೊಂಡೋಗಿ ಅಡ ಇಟ್ಟರು. ಯಾವತ್ತು ನೆನೆಸ್ಕೊಂಡಿದ್ದೀವಿ ನಾವು? ಅವ್ರ ಆಸ್ತಿನ ನನಗೆ ಸೇರಿದ್ದು ಅಂತ ಬರ್ತಾರೆ. ಬೇರೆ ದೇಶದಲ್ಲಿ ರಾಜ ರಾಣಿ ಅಂದರೆ ಕಾಲಿಗೆ ಬೀಳ್ತಾರೆ ಬ್ರಿಟಿಷರು ಸಂಸ್ಕೃತಿ. ಅದು ಮೂಡ್ತನ ಅಲ್ವಾ? ಇದು ಮೂಡ್ತನ ಆದರೆ ಅದು ಮೂಡ್ತನ ಅಲ್ವಾ? ರಾಜರಿಗೆ ಸಿಗಬೇಕಾದ ಗೌರವ ಮರ್ಯಾದೆ ಅವ್ರ ಫ್ಯಾಮಿಲಿಗೆ ಕೊಡ್ತಿದ್ದೀವ ನಾವು? ನಮ್ಮ ಸಂಸ್ಕೃತಿ ಕೊಡ್ತಿದ್ದೀವ? ನಮ್ಮ ದೇವ್ರುಗಳಲ್ಲೆಲ್ಲ ತಪ್ಪು ಹುಡ್ಕೋಕೆ ಹೋಗ್ತೀವಿ. ಧೈರ್ಯವಾಗಿ ಹೇಳಿ, ಬೇರೆ ದೇವ್ರುಗಳಲ್ಲಿ ಅವ್ರನ್ನ ಸಪೋರ್ಟ್ ಮಾಡೋ ದೇವ್ರುಗಳಲ್ಲಿ ಏನು ತಪ್ಪು ಮಾಡ್ತಿದ್ದಾರೆ, ಅವ್ರ ಭಕ್ತರುಗಳು ಏನು ತಪ್ಪು ಮಾಡ್ತಿದ್ದಾರೆ, ಅದರಿಂದ ಏನು ಅನ್ಯಾಯ ಆಗ್ತಿದೆ ಅಂತ. ಯಾಕೆ ಮೀಟ್ರ್ ಇದಿಲ್ಲ, ಗಂಡಸ್ತನ ಇಲ್ಲ, ಅಂಥವನೊಬ್ಬ. ಅವ್ರ ಮನೆಯಲ್ಲೇ ಅನಾಚಾರ. ಸಿದ್ದರಾಮಯ್ಯನ ದೇಶ ಏನು ಉಳಿಸ್ತಾನೆ? ಅವ್ರ ಮನೇಲಿ ಅಪರಾಧ ನಡೆದಿಲ್ವಾ? ಇನ್ನೊಬ್ಬರ ಮನೇಲಿ ಅಪರಾಧ ನಡೆದಿಲ್ವಾ? ಯಾವ ರಾಜಕಾರಣಿಗಳ ಬಗ್ಗೆ ಹೇಳಿ. ನಾನು ಹೇಳ್ತಾ ಇರೋದು, ನಾನು ತಪ್ಪು ಮಾಡಿದ್ರೆ ನಮ್ಮ ಮನೆಗೆ, ಅವ್ರುಗಳು ತಪ್ಪು ಮಾಡಿದ್ರೆ ದೇಶ ಅವರನ್ನು ಪಾಲಿಸ್ತಾ ಇರ್ತದೆ, ಅವರನ್ನು ಒಬ್ಬ ಹೀರೋ ಆಗಿ ನೋಡ್ತಾ ಇರ್ತದೆ. ಆವಾಗ ಅವ್ರು ಮಾಡೋದನ್ನು ನೋಡಿ ಇನ್ಫ್ಲೂಯೆನ್ಸ್ ಆಗಿ ಇನ್ನತ್ತು ಜನ ತಪ್ಪು ಮಾಡ್ತಾರೆ. ಆ ಸ್ಥಾನಕ್ಕೆ ನೀವು ಏರಬೇಕಂದ್ರೆ ಹಿಂಗೆ ಆ ಯೋಗ್ಯತೆ ಅರ್ಹತೆ ಇರಬೇಕು. ಈಗಿನ ರಾಜಕಾರಣಿಗಳೆಲ್ಲ ನಾಯಿನ ತಗೊಂಡೋಗಿ ಸಿಂಹಾಸನದ ಮೇಲೆ ಕೂಡಿಸ್ತಾರೆ. ಅದು ಸಿಂಹಾಸನದ ಮೇಲೂ ಹೇಳ್ತದೆ, ಕೆಳಗೆ ಬಂದರೂ ಹೇಳ್ತದೆ, ಅರಮನೆ ಒಳಗೂ ಹೇಳದೆ. ಇವಾಗಲೇ ಇಷ್ಟೆಲ್ಲ ಅನಿಸ್ತಾ ಇದೆ ನಿಮ್ಗೆ, ಇನ್ನು ಮುಂದೆ ಇನ್ಯಾವ ಥರ ಅನಿಸುತ್ತೆ ಅಂತ ಹಾಗಾದರೆ? ಸಂಸ್ಕೃತಿಹೀನರ ಸಾಮ್ರಾಜ್ಯ ಭಾರತ ಆಗುತ್ತೆ. ಪ್ರಾಮಾಣಿಕತೆ ಇಲ್ಲ. ನಾವು ಏನನ್ನು ಸಂಸ್ಕೃತಿ ಅಂತ ಹೇಳಿ ನಡೆಸಿ ರಕ್ತಗತವಾಗಿ ಬೆಳೆಸ್ಕೊಂಡು ಬಂದಿದ್ದೀವೋ, ಒಂದು ಹೆಣ್ಣು ಗೌರವಿಸದೇ ಇರೋವಂಥ ಈ ಪ್ರಪಂಚ ಹುಟ್ಟುತ್ತಾ ಇದೆ ಭಾರತದಲ್ಲಿ. ಹೆಣ್ಣಿನ ಬಗ್ಗೆ ಗೌರವ ಇಲ್ಲ, ಮರ್ಯಾದೆ ಇಲ್ಲ, ವಿಶ್ವಾಸ ಇಲ್ಲ, ನಡವಳಿಕೆ ಇಲ್ಲ. ಅವತ್ತಿನ ಕ್ರಿಮಿನಲ್ಸ್ ಇದ್ರಲ್ಲ, ಅನುಮಾನಿಸ್ತಿದ್ರಲ್ಲ, ಮನೆಗೆ ಬೀಗ ಹಾಕ್ಕೊಂಡು ಹೋಗ್ತಿದ್ದು ಗಂಡನಿಗಿಂತ 100 ಪಟ್ಟು ದೊಡ್ಡ ಕ್ರಿಮಿನಲ್ಗಳು ಈಗಿನ ಗಂಡಸರು. ಮೊಬೈಲಲ್ಲಿ ಬೀಗ ಹಾಕ್ಕೊಂಡು ಹೋಗ್ತಾರೆ, ರೆಕಾರ್ಡ್ ಮಾಡೋಕ್ಕೆ ಇಟ್ಬಿಟ್ಟು ಹೋಗ್ತಾರೆ. ಸಂಸಾರ ನಡೆಸಬೇಕು ಅಂದರೆ ಒಂದೇ ಹೇಳೋದು ನಾನು, ನಿನ್ನ ಬುದ್ಧಿವಂತಿಕೆನೆಲ್ಲ ತೆಗೆದು ಚೀಲ ಕಟ್ಟಿ ಕಾಂಪೌಂಡ್ ತುದಿಲಿ ಇಟ್ಬಿಟ್ಟು ಮನೆ ಒಳಕ್ಕೆ ಹೋಗು, ಹೃದಯದಿಂದ ಸಂಸಾರ ಮಾಡು. ಬೆಳಿಗ್ಗೆ ಕೆಲ್ಸಕ್ಕೆ ಹೋಗುವಾಗ ಚೀಲ ಎತ್ಕೊಂಡು ನಿನ್ನ ತಲೆ ಒಳಗೆ ಇಟ್ಕೊಂಡು ಹೋಗು, ಆವಾಗ ಸಂಸಾರ ಚೆನ್ನಾಗಿರುತ್ತೆ. ಬುದ್ಧಿವಂತಿಕೆನೆಲ್ಲ ಮನೆಗೆ ತಗೊಂಬಂದರೆ ಮನೆ ಹಾಳು ಮಾಡ್ಕೋತೀರಿ. ನನ್ನ ಮಗಂಗೆ ಹೇಳೋದು ಅಷ್ಟೇ, ನಿನ್ನ ಮಗಂಗೆ ಹೇಳೋದು ಅಷ್ಟೇ, ಮುಂದಿನ ಪೀಳಿಗೆಗೆಲ್ಲ ಹೇಳೋದು ಅಷ್ಟೇ. ವೇಟ್ ಪ್ಲಸ್ ಕರ್ನಾಟಕ.